ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಖಾಸಗಿ ವಾಹಿನಿ ರಿಯಾಲಿಟಿ ಶೋಗೆ ಚೈತ್ರ ಕುಂದಾಪುರ. ಸಾಗರ ವಕೀಲ ಕೆಎಲ್ ಭೋಜರಾಜ್ ಆಕ್ರೋಶ. ಟಿಆರ್ಪಿಗಿಂತ ಸಮಾಜದ ಮೇಲಾಗುವ ದುಷ್ಪರಿಣಾಮ ಗಮನಿಸಿ ತಕ್ಷಣ ಚೈತ್ರ ಕುಂದಾಪುರ ಅವರನ್ನು ಕೈಬಿಡಿ ಎಂದ ಕೆಎಲ್ ಭೋಜರಾಜ್. ತಾಯಿ ಮಗು ಆಸ್ಪತ್ರೆ ಪ್ರಸೂತಿ ತಜ್ಞ ಡಾಕ್ಟರ್ ನಾಗೇಂದ್ರಪ್ಪ ಅಮಾನತಿಗೆ ಜಾಗರಣ ವೇದಿಕೆ ಒತ್ತಾಯ. ಬಾಣಂತಿಯ ಕೆನ್ನೆಗೆ ಹೊಡೆದ ವೈದ್ಯನ ಅಮಾನತು ಮಾಡದಿದ್ದರೆ ಹೋರಾಟದ ಎಚ್ಚರಿಕೆ ನೀಡಿದ ಸುಧೀಂದ್ರ, ಲೋಕೇಶ್, ಹರೀಶ್ ಇನ್ನಿತರರು. ಈಗ ಸುದ್ದಿಯ ವಿವರ. ಖಾಸಗಿ ವಾಹಿನಿಯ ಬಿಗ್ ಬಾಸ್ ಸೀಸನ್ 11ರ ಕಾರ್ಯಕ್ರಮದಿಂದ ಚೈತ್ರ ಕುಂದಾಪುರ ಅವರನ್ನು ತೆಗೆದುಹಾಕುವಂತೆ ನ್ಯಾಯವಾದಿ ಕೆಎಲ್ ಭೋಜರಾಜ್ ಒತ್ತಾಯಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏನು ವಿಚಾರನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಕ್ ಬಂದಿದ್ದೀನಿ ಅಂದ್ರೆ, ಈ ಬಿಗ್ ಬಾಸ್ನ ಸೀಸನ್ 11 ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇಲ್ಲಿ ಬಂದಿದೆ. ಬಿಗ್ ಬಾಸ್ 11 ಸೀಸನ್ ಒಳಗಡೆ ಇದೇ ತಿಂಗಳು, ಲಾಸ್ಟ್ ತಿಂಗಳು 29ನೇ ತಾರೀಕು ನಮ್ಮ ಸುದೀಪ್ ಅವರು, ಕನ್ನಡದ ಮೇರುನಟ ಆಗಿರ್ತಕ್ಕಂತಹ ಸುದೀಪ್ ಅವರು 3ನೇ ಸ್ಪರ್ಧಿಯಾಗಿ ಈ ಚೈತ್ರ ಕುಂದಾಪುರ್ ಅಂತಕ್ಕಂಥವ್ರನ್ನ ಕಲರ್ಸ್ ಕನ್ನಡದ ಸೀಸನ್ 11ಗೆ ಒಳಗಡೆ ಬರಮಾಡ್ಕೊಳ್ತಾರೆ. ಈ ಒಳಗಡೆ ಬರಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಚೈತ್ರ ಕುಂದಾಪುರವ್ರನ್ನ ಹೊಗಳ್ತಾರೆ, ಇದು ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ. ಮತ್ತೆ ಅವ್ರ ಬಗ್ಗೆ ಇನ್ನು ಸಾಕಷ್ಟು ವಿಚಾರಗಳನ್ನು ಹೇಳಿ ಮತ್ತು ಅವ್ರ ಕುಟುಂಬ ಅವರನ್ನ ಹಾಡಿ ಹೊಗಳಿ ಅವ್ರನ್ನ ಬರಮಾಡ್ಕೊಳ್ತಾರೆ. ಇದೊಂದು ದುರದೃಷ್ಟಕರ ಅಂತ ಹೇಳ್ತೀನಿ ನಾನು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ಗೊತ್ತಿದೆ ಈ ಚೈತ್ರ ಕುಂದಾಪುರ ಇವ್ರ ಮೇಲೆ ಸಾಕಷ್ಟು ಕೇಸ್ಗಳಿದಾವೆ. ಈಗಾಗಲೇ 11 ಕೇಸ್ಗಳು ಅವ್ರ ಮೇಲೆ ಇದಾವೆ, ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇದೆ. ಇತ್ತೀಚೆಗೆ 1 ವರ್ಷಗಳ ಹಿಂದೆ ಈ ಚೈತ್ರ ಕುಂದಾಪುರ ಅವರು ಸಾಕಷ್ಟು ಸುದ್ದಿಯಲ್ಲಿದ್ರು. ಏನಪ್ಪಾ ಅಂತಂದ್ರೆ, ಅವರದೇ ಪಕ್ಷದವರಾಗಿರ್ತಕ್ಕಂತಹ ಗೋವಿಂದ ಬಾಬು ಪೂಜಾರಿ ಅವ್ರ ಹೆಸರು ತಾವು ಕೇಳಿರ್ತೀರಿ. ಒಬ್ಬರು ಖ್ಯಾತ ಉದ್ಯಮಿ, ಇವತ್ತು ಆಕ್ಚುಲಿ ಅವರು ಬಡವರ ಬಂಧು ಅಂತಾನೂ ಕೂಡ ಇವತ್ತು ಅವ್ರ ಹೆಸರು ಮಾಡಿದ್ದಾರೆ. ಅಂತ ವ್ಯಕ್ತಿಗೆ ತಾನು ಬಿಜೆಪಿಯ ಲೀಡರ್, ನಾನು RSS ಲೀಡರ್, ನನ್ನ ಮಾತು ಎಲ್ಲ ಕಡೆ ನಡೀತದೆ, ಗಗನ್ ಅವ್ರ ಕಡೆಯಿಂದ ನಾನು ನಿಮಗೆ ಬಿಜೆಪಿಯ ಟಿಕೆಟ್ ಕೂಡ ಕಳೆದ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ 5 ಕೋಟಿ ರೂಪಾಯಿಯನ್ನ ಅವ್ರನ್ನ ತಗೊಳ್ತಾರೆ, ಅವರು ಅವ್ರ ಸ್ನೇಹಿತರು ಸೇರಿ. ಆದ್ರೆ ಯಾವುದೇ ರೀತಿ ಟಿಕೆಟ್ ಅನ್ನು ಕೊಡಿಸೋದಿಲ್ಲ, ಅದು ವಂಚನೆ ಅಂತ ಗೊತ್ತಾಗಿ ಅವರು ಕೇಸನ್ನ ಅವ್ರ ಮೇಲೆ ಹಾಕ್ತಾರೆ. ಅದು FIR ಕೂಡ ಆಗ್ತದೆ. ಆ ನಂತರ 800 ಪುಟಗಳ ಚಾರ್ಜ್ ಶೀಟ್ ಕೂಡ ಆಗ್ತದೆ. ಮತ್ತೆ ಇದಲ್ಲದೆ ಬೇರೆ ಬೇರೆ ತಾಲೂಕಲ್ಲೂ ಸಹ ಅವ್ರ ಮೇಲೆ ಕೇಸ್ಗಳಿದಾವೆ. ಇಂಥ ವ್ಯಕ್ತಿ ಸಮಾಜಕ್ಕೆ ಏನು ಅವರು ಸಂದೇಶವನ್ನು ಕೊಡಬಲ್ರು ಅಂತ. ಯಾಕೆಂತಂದ್ರೆ, ಇಂತಹ ಬಿಗ್ ಬಾಸ್ ತಕ್ಕಂಥ ಸೀರಿಯಲ್ಗಳನ್ನ ನಾನೊಬ್ಬನೇ ನೋಡೋದಿಲ್ಲ, ನನ್ನ ಹೆಂಡತಿ ನೋಡ್ತಾವ್ರೆ, ಮಕ್ಕಳು ನೋಡ್ತಾವ್ರೆ, ಅಕ್ಕಪಕ್ಕದವ್ರು ನೋಡ್ತಾರೆ, ಅಕ್ಕಂಗಿರು ನೋಡ್ತಾರೆ, ಮಕ್ಕಳು ನೋಡ್ತಾವ್ರೆ, ಪ್ರತಿಯೊಬ್ರು ಕೂಡ ಈ ಸೀಸನ್ ನೋಡ್ತಾರೆ. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರಿಗೆ ದೊಡ್ಡ ಹೆಸರಿದೆ, ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ, ಕೋಟ್ಯಾಂತರ ಜನ ಇದನ್ನು ನೋಡೋದ್ರಿಂದ ಇದೊಂದು ತಪ್ಪು ಸಂದೇಶ ಹೋಗ್ತದೆ ಅಂತ. ನಿಮಗೆ ಗೊತ್ತಿದೆ, ಈ ಕುಂದಾಪುರದ ಅಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಚೈತ್ರ ಕುಂದಾಪುರ ಅಂತಕ್ಕಂಥ ಮುಂದಿರ್ತಕ್ಕಂಥ ಹೆಸರನ್ನ ತೆಗೆದುಹಾಕ್ಬೇಕು ಅಂತ. ಯಾಕಂದ್ರೆ ಈ ಕುಂದಾಪುರ ಅಂತ ಹೆಸರು ಇಟ್ಕೊಂಡ್ರೆ ನಮ್ಮ ಈ ಊರಿಗೆ ಅವಮರ್ಯಾದೆ ಅಂತಕ್ಕಂಥದ್ದು. ನಾವು ಕುಂದಾಪುರ ಜನತೆ ಅಂದಾಗ ಈ ಕರ್ನಾಟಕದ ಜನತೆ ನಮ್ಮನ್ನ ನೋಡ್ತಕ್ಕಂಥ ದೃಷ್ಟಿ ಕೂಡ ಚೇಂಜ್ ಆಗ್ತದೆ ಅಂತಕ್ಕಂಥ ಎಲ್ಲ ಉದ್ದೇಶ ಇಟ್ಕೊಂಡು ಅಲ್ಲಿ ಸ್ಥಳೀಯರು ಆ ಕುಂದಾಪುರ ಅನ್ನೋ ಹೆಸರನ್ನ ತೆಗಿಬೇಕು ಅಂತ ಹೇಳಿ ಪ್ರತಿಭಟನೆ ಕೂಡ ಮಾಡ್ತಾರೆ. ಹೀಗಿದ್ದಾಗ್ಯೂ ಕೂಡ, ಇದೆಲ್ಲದೂ ಗೊತ್ತಿದ್ದು ಕೂಡ ಇವತ್ತು ಕಲರ್ಸ್ ಕನ್ನಡದವರು ಅವಳನ್ನ ಒಬ್ಬ ಪ್ರತಿಸ್ಪರ್ಧಿಯಾಗಿ ತಗೊಂಡಿರ್ತಕ್ಕಂಥದ್ದನ್ನ ನಾನು ತೀವ್ರವಾಗಿ ವಿರೋಧಿಸಿ ಒಂದು ನೋಟಿಸ್ ಕೂಡ ಕಲರ್ಸ್ ಕನ್ನಡದವರಿಗೆ ಈಗಾಗಲೇ ಕೊಟ್ಟಾಗಿದೆ. ಅದು ನೋಟಿಸ್ ಕೂಡ ಸೆಂಟ್ ಆಗಿದೆ. ಆದ್ರೆ ಯಾವುದೇ ರೀತಿಯ ಅವರು ಅದರ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ಪ್ರತಿಕ್ರಿಯೆ ಆಗಲಿ, ಯಾವುದೇ ಕೂಡ ಆಕ್ಷನ್ ಕೂಡ ತಗೊಳ್ಳದೇ ಇರೋದಕ್ಕಾಗಿ ನಾನು 1-2 ದಿವಸದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಈ ಸ್ಥಳೀಯ ನ್ಯಾಯಾಲಯಗಳಲ್ಲಿ
2 ಕೋರ್ಟ್ನಲ್ಲೂ ಕೂಡ ಕೇಸನ್ನ ಹಾಕಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಅತ್ಯಂತ ಶೀಘ್ರವಾಗಿ ಅವ್ರ ಮೇಲೆ ನಾನು ಕೇಸ್ಗಳನ್ನ ಕಲರ್ಸ್ ಕನ್ನಡದಲ್ಲಿ ಇದನ್ನ ಪರ್ಮನೆಂಟ್ ಇಂಜೆಕ್ಷನ್ ಏನಪ್ಪಾ ಅಂದ್ರೆ ಈ ಶೋನ ನಡೆಸಬಾರ್ದು ನೀವು ಅಂತಕ್ಕಂಥ ಒಂದು ದಾವೆಯನ್ನ ನಾನು ಹೂಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ನಾನು. ಯಾಕಂದ್ರೆ ಒಂದು ವಿಖ್ಯಾತಿ ಮತ್ತು ಕುಖ್ಯಾತಿ ಅಂತ ಈ ದೊಡ್ಡ ಹೆಸರು ಮಾಡಿದಾಗ ಎಷ್ಟು ಹೆಸರು ಇರ್ತದೆ, ಈ ಕುಖ್ಯಾತಿ ಮಾಡಿದವ್ರಿಗೂ ಕೂಡ ಅಷ್ಟೇ ದೊಡ್ಡ ಹೆಸರು ಇರ್ತದೆ ಅಂತ. ಆಗ ಅಂಥವ್ರಿಗೆ ಸ್ವಲ್ಪ TRP ಬರೋದು ಜಾಸ್ತಿ. ಈ TRPಗಾಗಿ ಇವತ್ತು ಕಲರ್ಸ್ ಕನ್ನಡದವರು ತಗೊಂಡಿರ್ತಕ್ಕಂಥದ್ದು. ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದೀವಿ. ಸೊ ನನ್ನ ನೇಚರ್ ಏನಂದ್ರೆ ಬಿಗ್ ಬಾಸ್ ಅನ್ನೋದು ಇವತ್ತು ಬಂದು ನಾಳೆ ಕ್ಲೋಸ್ ಆಗುವಂಥದ್ದಲ್ಲ, ಮಿನಿಮಮ್ 3 ತಿಂಗಳು ನಡೆಸ್ತಾ ಇದೆ. ಸೊ ಡೈಲಿ ನೀವು ಒಂದು ವಸ್ತುನ ನೋಡ್ತಾ ಇದ್ರೆ ಅದು ನಿಮ್ಮಲ್ಲೂ ಪ್ರಭಾವ ಬೀರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಎಷ್ಟೋ ಕ್ಯಾರೆಕ್ಟರ್ಗಳನ್ನ ನಾನು ಅಳವಡಿಸ್ಕೊಳ್ತಾ ಹೋಗಿದ್ದೀನಿ. ಬಿಗ್ ಬಾಸ್ ಫಸ್ಟ್ ಹಿಂದಿ ಬಿಗ್ ಬಾಸ್ ಅಲ್ಲಿ ಚೈನಾ ಫಿಲ್ ಅಂತ ಹೋಗಿದ್ದಾರೆ. ಅವ್ರ ಕ್ಯಾರೆಕ್ಟರ್ನ ನಾನು ನನ್ನ ಜೀವನದಲ್ಲಿ ಸುಮಾರು ಇದರಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಸೊ ತಪ್ಪು ಸಂದೇಶ ಹೋಗುತ್ತೆ ಅಲ್ಲ ಸರ್. TRP ಒಂದೇ ಅಲ್ವಲ್ಲ ಜೀವನ. ಶ್ವೇತಾ ಕುಂದಾಪುರದಿಂದ TRP ಬಂದಿಲ್ಲ, ಸುಮಾರು ಬೇರೆ ಕಂಟೆಸ್ಟೆಂಟ್ ಇದ್ದಾರೆ, ಒಳ್ಳೆಯವರಿದ್ದಾರೆ, ಒಳ್ಳೆ ಮೆಸೇಜ್ ಕೊಡ್ತಿರೋರು ಇದ್ದಾರೆ. ನೀವ್ಯಾಕೆ ಯೋಚನೆ ಮಾಡ್ತೀರಾ? ಈ ಗಣ್ಯರು ಅಂತ ಹೇಳಿ ಸರಿ ಮಾಡಿ ಹೇಳಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಡ್ಬೇಕು. ಈಗ ಏನು 3 ದಿವಸದ ಇದೆಯಲ್ಲ, ಇಲ್ಲಿ ಒಬ್ರು ಕೆಟ್ಟವ್ರನ್ನ ಈ ಬಿಗ್ ಬಾಸ್ ವೇದಿಕೆ ಒಳ್ಳೆಯವ್ರಲ್ಲ ಅಂತ ಹೇಳಿ ಪ್ರೊಜೆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಂಗೆ. ಯಾಕೆಂತಂದ್ರೆ ಅವಳು ಅವಳ ಬರೀ 11 ಕೇಸಲ್ಲಿ FIR ಇರೋದಂದ್ರೆ ಚಾರ್ಜ್ ಶೀಟ್ ಕೂಡ ಆಗಿದೆ, ಮತ್ತೆ ಹಣ 3,75,00,000 ಕೂಡ ರಿಕವರಿ ಕೂಡ ಆಗಿದೆ. ಅನ್ನೋದು ಕಳಕಳಿ, ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿ. ಈ ಬಿಗ್ ಬಾಸ್ ಏನಿದೆ ಈ ಕಾರ್ಯಕ್ರಮವನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳ್ತೇವೆ ಬಿಟ್ಟರೆ ಚೈತ್ರ ಕುಂದಾಪುರ ಒಬ್ಬಳನ್ನ ನಾವು ತೆಗೆದುಹಾಕಿ ಅಂತ ಹೇಳಿ ಅಲ್ಲಿ ಹೇಳುದು. ಈ ಸಂದರ್ಭದಲ್ಲಿ ಸುನೈನಾ, ರಂಜಿತ್, ನರೇಂದ್ರ, ಸಚಿನ್, ನವ್ಯ ಇನ್ನಿತರರು ಹಾಜರಿದ್ದರು. ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದ 4 ತಿಂಗಳ ಬಾಣಂತಿಗೆ ಕಪಾಳ ಮೋಕ್ಷ ಮಾಡಿ ಮಹಿಳೆ ಅನಾರೋಗ್ಯಕ್ಕೆ ಒಳಗಾಗುವಂತೆ ಮಾಡಿರುವ ತಾಯಿ ಮಗು ಆಸ್ಪತ್ರೆ ಪ್ರಸೂತಿ ತಜ್ಞ ಡಾಕ್ಟರ್ ನಾಗೇಂದ್ರಪ್ಪ ಅವರನ್ನು ತಕ್ಷಣ ಅಮಾನತುಗೊಳಿಸುವಂತೆ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಹ ಸಂಚಾಲಕ KH ಸುಧೀಂದ್ರ ಒತ್ತಾಯಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೌರವ ಇದೆ, ನಾವು ಅವ್ರನ್ನ ಸ್ಮರಿಸ್ತೀವಿ. ಕೊರೋನಾ ಟೈಮಲ್ಲಿ ವಾರ್ಕ್ ಫುಟಲ್ಲಿ ಕೆಲಸ ಮಾಡಿದಂತ ಅನೇಕ ವೈದ್ಯರು ಇದ್ದಾರೆ ಸಾಗರದಲ್ಲಿ. ಅವ್ರಿಗೆ ನಾವು ಇವತ್ತು ಕೂಡ ಆಭಾರಿಯಾಗಿದ್ದೇವೆ. ಆದ್ರೆ ಡಾಕ್ಟರ್ ನಾಗೇಂದ್ರಪ್ಪ ಇನ್ನು ಸೊರಬ ಬೇರೆ ಬೇರೆ ಕೆಲಸ ಮಾಡಿದ್ರು ಸುತ್ತ ಇದೇ ಆರೋಪ ಹೊತ್ಕೊಂಡು ಸಾಗರಕ್ಕೆ ಬಂದ್ರು. ಸಾಗರದಲ್ಲಾದ್ರೂ ಸುತಃ ಜನರ ಮನಸ್ಸಿನ ಜೊತೆ ರೋಗಿಗಳ ಜೊತೆ ಒಳ್ಳೆ ಸ್ಪಂದನ ಇದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವರು ಅವತ್ತಿನ ನಡೆದ ಘಟನೆಗಳಿಗೆ ಕೈ ಸಿಗದೆ ಕೊನೆಗೆ ಕ್ಷಮೆಯನ್ನು ಕೋರದೆ ಆಗಿದ್ದಕ್ಕೆ ಸಂತಾಪವನ್ನು ಸೂಚಿಸಿದೆ. ಅಲ್ಲಿಯ ವೈದ್ಯಾಧಿಕಾರಿಗಳಿಗೂ ಹೇಳ್ದೇನೆ, ವೈದ್ಯಾಧಿಕಾರಿಯ ಪ್ರತಿನಿಧಿ ನಮ್ಮಲ್ಲಿ ಬಂದಿದ್ರು, ಅವರು ಕೂಡ ಹೇಳಿದ್ರು, ಪ್ರೆಸ್ಗೂ ಸಹ ಅವರು ಮಾಹಿತಿ ಕೊಟ್ಟಿದ್ದಾರೆ, ನಮಗೂ ಹೇಳಿದೆ ರಜೆ ಹಾಕೊಂಡು ಈ ಘಟನೆ ನಡೆಸಿ ಹೋಗಿದ್ದಾರೆ, ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದ್ರು. ಏನಾಗ್ತಾ ಇದೆ ಅಂದ್ರೆ ನಿರಂತರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಮಾಫಿಯಾ ಆಗಿದೆ. ಈ ತರ ಡಾಕ್ಟರ್ಗಳಿಂದ, ಎಲ್ಲಾ ಡಾಕ್ಟರ್ಗಳ ಮೇಲೆ ಆರೋಪ ಅಲ್ಲ, ಎಲ್ಲಾ ಡಾಕ್ಟರ್ ಬಗ್ಗೆ ಗೌರವ ಇದೆ. ಡಾಕ್ಟರ್ ನಾಗೇಂದ್ರಪ್ಪ ಅವರಿಂದ ಈ ರೀತಿಯ ನಿರಂತರವಾದ ಘಟನೆ ಆಗ್ತಾ ಇದೆ. ನಾಳೆ ಇವ್ರ ಮೇಲೆ ಹೆಣ್ಮಕ್ಳು ಚೈತ್ರ ಅವ್ರಿಗೆ ಹೊಡೆದಿರೋದು ಬೇರೆ ಅಲ್ಲ, ಇನ್ಯಾವುದೋ ಹೆಣ್ಮಕ್ಳಿಗೆ ಹೊಡೆಯೋದು ಬೇರೆ ಅಲ್ಲ. ತಕ್ಷಣವೇ ನಾವು ಮಾನ್ಯ ಶಾಸಕರಿಗೂ ಆಗ್ರಹ ಮಾಡ್ತೇವೆ, ಸಂಸದರಿಗೂ ಆಗ್ರಹ ಮಾಡ್ತೇವೆ. ತಕ್ಷಣವೇ ನಾಗೇಂದ್ರಪ್ಪ ಅವ್ರ ಮೇಲೆ ಕ್ರಮ ತಗೊಳ್ಬೇಕು, ಅವರನ್ನ ಈ ಅಮಾನತ್ನಲ್ಲಿ ಇಡಬೇಕು, ಬೇರೆ ಕ್ಷೇತ್ರಕ್ಕೆ ಕಳಿಸ್ಬೇಕು, ನಮ್ಮಲ್ಲಿ ಸಾಗರಕ್ಕೆ ಬೇಡ ಅನ್ನುವಂತ ವಿನಂತಿಯನ್ನು, ಆಗ್ರಹಪೂರ್ವಕ ವಿನಂತಿಯನ್ನು ಮಾಡ್ತೇವೆ. ಅದೇ ರೀತಿ ಆರಕ್ಷಕ ಇಲಾಖೆಗೆ ನಾವು ಹೋಗಿದ್ವಿ, ಬೆಳಗ್ಗೆ ಹೋಗಿದ್ವಿ, ನೆನ್ನೆ ಹೋಗಿದ್ವಿ. ಅವ್ರು ಇವತ್ತು ಸಹ ಮೊಕದ್ದಮೆ ದಾಖಲೆ ಮಾಡ್ತಾ ಇಲ್ಲ. ಯಾವ್ದೋ ಸಾಮಾನ್ಯ ವ್ಯಕ್ತಿ ಸಣ್ಣ ಕೇಸ್ ಆದ್ರೆ ಅವ್ನ ತಂದು ಕೂರಿಸ್ಕೋತಾರೆ, ತಕ್ಷಣ FIR ಮಾಡ್ತಾರೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? 3-4 ದಿನದಿಂದ ನೊಂದ ಪತಿ ಆತ ಹೆಂಡತಿ ಜೊತೆ ಇಲ್ಲದೆ ಹಾಸ್ಪಿಟ್ಲು ಪೊಲೀಸ್ ಸ್ಟೇಷನ್ ಅಲ್ಲೇ ಇದೆ. ಇದು ಆಗದೆ ಇರೋದು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಇದು ಆಗದೆ ಹೋದ್ರೆ ನಾವು ಹಾಸ್ಪಿಟ್ಲ್ ಮುಂದೆ, AC ಮುಂದೆ, ಇಲಾಖೆ ಮುಂದೆ ಧರಣಿ ಕೊಡ್ತೀವಿ. ತಕ್ಷಣವೇ ಅವ್ರನ್ನ ಅಮಾನತ್ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಮಾಡದೆ ಹೋದ್ರೆ ತಕ್ಷಣ ಕಾನೂನು ಕ್ರಮ ಆಗ್ಬೇಕು, ಅವ್ರ ಮೇಲೆ ಕಾನೂನು ರೀತಿಯ ಮೊಕದ್ದಮೆಗಳು ದಾಖಲೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಏನಾದ್ರು ಕೇಳಿದ್ರೆ ಹೇಳ್ಬೋದು. ಹಲ್ಲೆಗೊಳಗಾದ ಮಹಿಳೆಯ ಪತಿ ಲೋಕೇಶ್, ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ನಾಗರಾಜ್ ಬೆಲಗುಂಜಿ ಹಾಗೂ ಹರೀಶ್ ಮಾತನಾಡಿ, LTO ಅಂತ ಆಪರೇಷನ್ ಮಾಡಿಸ್ಬೇಕಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ 9:50ಕ್ಕೆ ಡಾಕ್ಟರ್ ಆಪರೇಷನ್ ಮಾಡ್ತಾರೆ. 9:50ಕ್ಕೆ ಆಪರೇಷನ್ ಮಾಡಿ ವಾರ್ಡಿಗೆ ವೀಲ್ ಚೇರ್ ಮೇಲೆ ಕರ್ಕೊ ಬರ್ತಾರೆ. ವೀಲ್ ಚೇರ್ ಮೇಲೆ ಕರ್ಕೊಂಡು ಬಂದು ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ವಾರ್ಡಿಗೆ ಶಿಫ್ಟ್ ಮಾಡಿ ಮಲಸಿದಾಗ ಅವರಿಗೆ 4 ಗಂಟೆ ತನಕ ಪ್ರಜ್ಞೆ ಬರಲ್ಲ. 4 ಗಂಟೆ ತನಕ ಪ್ರಜ್ಞೆ ಬರದೇ ಇದ್ದಾಗ ನಾವು ಅವರಿಗೆ ಸಿಸ್ಟರ್ ಹತ್ರ ಹೋಗಿ ಕೇಳ್ತೀವಿ. ಸಿಸ್ಟರ್ ಹತ್ರ ಹೋಗಿ ಕೇಳಿದಾಗ ಇಲ್ಲ ಪ್ರಜ್ಞೆ ಬರುತ್ತೆ,
ನಿಧಾನವಾಗಿ ಎಪ್ಸಿ ನೀರು ಕೊಡಿ ಅಂತ ಹೇಳಿದ್ರು. ನೀರು ಕೊಟ್ಟ ಮೇಲೆ ಅವರಿಗೆ ಪೂರ್ತಿಯಾಗಿ ಬಂದಿರ್ಲಿಲ್ಲ, ನಾವು ಹೇಳಿದ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ನೀರು ಕುಡಿದ್ರು. ನೀರು ಕುಡಿದ ಮೇಲೆ ವಾಮಿಟ್ ಆಗಿಲ್ಲ ಅಂದ್ರೆ ಗಂಜಿ ಕೊಟ್ಟಿದ್ರು, ಗಂಜಿನೂ ಕೊಟ್ಟರು, ವಾಮಿಟ್ ಆಗಿಲ್ಲ. ಆಮೇಲೆ ಸ್ವಲ್ಪ ಓಡಾಡ್ಸಿದ್ವಿ ಅಂತ ಹೇಳಿದಾಗ ಅವ್ರನ್ನ ನಾನು ಹಿಂಗೆ ಎತ್ಕೊಂಡು ಇದು ಮಾಡಿದಾಗ ಕಿವಿಗೆ ಕೈ ತಾಗಿ ಒಳಗ್ ಶುರು ಮಾಡೋದು, ತುಂಬಾ ನೋವು ಅಂತ. ಏನು ಅಂತ ಕೇಳಿದಾಗ, ಇಲ್ಲ ಡಾಕ್ಟರ್ ನನಗೆ ಹೊಡೆದಿದ್ದಾರೆ ಕೆನ್ನೆ ಮೇಲೆ ಸರಿಯಾಗಿ ಅಂತ. ಯಾಕೆ ಹೊಡೆದಿದ್ದಾರೆ ಕೇಳಿದೆ, ಏನೋ ಗೊತ್ತಿಲ್ಲ ಅಂದ್ರು. ಆಮೇಲೆ ನಮ್ಮ ಸ್ನೇಹಿತರಿಗೆ ಒಬ್ರಿಗೆ ಫೋನ್ ಮಾಡಿದೆ, ನಾನು ಹರೀಶ್ ಅವ್ರಿಗೆ ಫೋನ್ ಮಾಡಿದೆ. ಹರೀಶ್ ಅವರಿಗೆ ಇವ್ರು ಫೋನ್ ಮಾಡಿದಾಗ ಇವರು ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಯಾರಿಗೊಬ್ರಿಗೆ ಫೋನ್ ಮಾಡಿ ಕೇಳಿದ್ರು. ಅವಾಗ ಹಿಂಗ್ ಸಣ್ಣಗೆ ಹೊಡೆದು ತಟ್ಟಿ ಎಬ್ಸ್ಲಿಕ್ಕೆ ಪ್ರಜ್ಞೆ ತಪ್ಪೋದ್ರೆ ಅವಕಾಶ ಇದೆ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಮತ್ತೆ ಒಂದು ಅರ್ಧ ಗಂಟೆ ಅವರು ಸರಿಯಾಗ್ಲಿ ಅಂತ ಅರ್ಧ ಗಂಟೆ ಬಿಟ್ಟು ಮತ್ತೆ ಕೇಳಿದ್ರು, ಅದೇ ಹೇಳಿದ್ರು, ಇಲ್ಲ ಹಿಂಗೆ ಎಳ್ದು ಸ್ಪೀಡಾಗಿ 2 ಹೊಡೆತ ಹೊಡೆದಿದ್ದಾರೆ, ನಂಗೆ ಕಿವಿ ನೋಯ್ತಾ ಇದೆ ಅಂತ ಹೇಳಿ. 4 ತಿಂಗಳು ಬಾಣಂತಿ ಸರ್, ಸಣ್ಣ ಮಗು ಇದೆ. ಆ ಬಾಣಂತಿ ಮೇಲೆ ಸರ್ ಯಾಕೆ ಕೈ ಮಾಡಿದ್ರು ಅಂತ ನಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ. ಈಗ ಸಂಬಂಧಪಟ್ಟ ಎಲ್ಲರಿಗೂ ನಾವು ತಿಳಿಸಿದೀವಿ, ಆದ್ರೂ ಇನ್ನೂ ಅವ್ರ ಮೇಲೆ FIR ಆಗಿಲ್ಲ, ಯಾವ್ದಾರ FIR ಆಗಿಲ್ಲ. ನಮ್ಗೆ ನ್ಯಾಯ ಸಿಗದಂಗೆ ಇದೇ ತರ ತುಂಬಾ ಜನರಿಗೆ ಅನ್ಯಾಯ ಆಗಿದೆ. ಇದೇ ತರ ತುಂಬಾ ಜನ, ಮೊನ್ನೆ ನಾವು ಪ್ರೆಸ್ ಮೀಟ್ ಕರೆದಾಗ್ಲೇ ಅಲ್ಲಿ ತುಂಬಾ ಜನ ಬಂದಿದ್ರು. ಅವಾಗ ಎಲ್ಲರೂ ಹೇಳ್ಕೊಂಡ್ರು ನಮ್ಗೆ ಹಿಂಗಾಗಿದೆ ಅಂತ. ಸರ್ 4 ತಿಂಗಳು ಬಾಣಂತಿ ಅಂದ್ರೆ ಅವ್ರನ್ನ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಂಡಿರ್ತೀವಿ ನಾವು. ಅಂತ ಬಾಣಂತಿ ಮೇಲೆ ಆಪರೇಷನ್ ಬಂದಾಗ ಈ ವೈದ್ಯರೇ ಹೀಗೆ ಮಾಡಿದ್ರೆ ಅವ್ರು ಸರ್ ಮತ್ತೆ ಫೀಸ್ ಕೇಳಿದ್ರು. 3,000 ಫೀಸ್ ಆಗತ್ತೆ ಅಂದ್ರು. ಇದು ಕ್ಯಾಂಪ್ ಇಲ್ಲ, ಅದಕ್ಕೋಸ್ಕರ ನಾವು ಪ್ರೈವೇಟ್ ಆಗಿ ಮಾಡ್ತಾ ಇರೋದು, 3,000 ಫೀಸ್ ಆಗತ್ತೆ ಅಂದ್ರು. ಆ 3,000 ಫೀಸ್ ಅಂತ ತಗೊಂಡು ಸರ್ ಅವರು ನಿಯತ್ತಾಗಿ ಕೆಲಸ ಮಾಡಿದ್ರೆ ಬೇಜಿರ್ಲಿಲ್ಲ. ಬಾಣಂತಿ ಮೇಲೆ ಹೊಡೆದಿದ್ದಾರೆ ಸರ್, 2 ಹೊಡೆತ ಸರಿಯಾಗಿ ಹೊಡೆದಿದ್ದಾರೆ. ಅದ್ ನಂಗೆ ತುಂಬಾ ನೋವಾಗಿದೆ ಸರ್. ನನ್ನ ಹೆಂಡತಿಗೆ ಆದಂಗೆ ಯಾವ ಹೆಣ್ಮಕ್ಳಿಗೂ ಇನ್ಮೇಲೆ ಆಗ್ಬಾರ್ದು ಸರ್. ಅವ್ರನ್ನ ಇದರಿಂದ ಸಸ್ಪೆಂಡ್ ಮಾಡ್ಬೇಕು, ಈ ಕೆಲಸದಿಂದ ಸಸ್ಪೆಂಡ್ ಮಾಡ್ಬೇಕು. ಅಂತ ವೈದ್ಯಾಧಿಕಾರಿ ನಮ್ಗೆ ಅಗತ್ಯ ಇಲ್ಲ ಸಾಗರಕ್ಕೆ. ಇನ್ನು ತುಂಬಾ ಒಳ್ಳೆ ಡಾಕ್ಟರ್ ಇದ್ದಾರೆ. ಫಸ್ಟ್ ಗಂಡನ ಸಹಿ ಮಾಡ್ಕೊಂತಾರೆ, ಇದು ಯಾವುದೇ ತರಹದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಹಾಸ್ಪಿಟಲ್ ಅಲ್ಲಿ ಯಾವ್ದಾರಲ್ಲ ಅಂತ. ಅಲ್ಲ ಸರ್, ಹಿಂಗೆ ಆದಾಗ ಹೆರಿಗೆ ವಾರ್ಡಲ್ಲಿ ಯಾರು ಒಬ್ಬರಿಗೂ ಬಿಡಲ್ಲ. ಅವ್ರು ಹೊಡೆದ್ರು, ಎಷ್ಟಾದ್ರು ಬಾಣಂತಿ ತುಂಬಾ ಸೂಕ್ಷ್ಮವಾಗಿರ್ತಾರೆ ಸರ್. ಅವ್ರನ್ನ ಆಸೆಯಿಂದ ತುಂಬಾ ಸೂಕ್ಷ್ಮ ಮಾಡ್ಕೋಬೇಕು. ಕಪಾಲ ಕೆನ್ನ ಹಿಂದಲ್ಲಿ ಹೊಡೆದಾಗ ಡೆತ್ ಆದ್ರು ಸರ್. ಅವಾಗ ಯಾರು ಮನೆ ಆಗ್ತದೆ ಸರ್? ಅದಕ್ಕೆ ನಮ್ಗೆ ಏನ್ ಗೊತ್ತಿರುತ್ತೆ? ನಾವು ಹೊರಗಡೆ ಇರ್ತೀವಿ, ಪಾರ್ಟಿ ಡೆತ್ ಆಗಿರ್ತಾರೆ, ಇಲ್ಲ ಆಪರೇಷನ್ ಟೈಮಲ್ಲಿ ಡೆತ್ ಆದ ಏನ್ ಸಾಕತ್ತೆ ಹಿಂಗೆಲ್ಲ. ನನಗಾದಂಗೆ ಸರ್, ನನಗಂತೂ ಆಯ್ತು ಸರ್, ಎಲ್ಲ ಆಯ್ತು. ಆದ್ರೆ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಈ ತರ ಆಗ್ಬಾರ್ದು ಸರ್. ಅಂತ ಡಾಕ್ಟರ್ ಅಗತ್ಯ ಇಲ್ಲ ಸರ್. ಮೊನ್ನೆ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅದನ್ನ ನೋಡಿದ್ವಿ, ಕಾಮೆಂಟ್ಸ್ ಎಲ್ಲ ಪ್ರತಿಯೊಂದು ಜನ ಕಾಮೆಂಟ್ ನೋಡ್ತಾ ಇದ್ದೀವಿ ಸರ್. ನಾವು ತುಂಬಾ ಜನ ಎಲ್ಲರೂ ಹೇಳ್ತಾ ಇದ್ದಾರೆ, ಅವ್ನು ಬಿಟ್ಟು ಬಿಸಾಕಿ ನನ್ನ ತಾಯಿಗೂ ಹಿಂಗೆ ಆಗಿ, ನನ್ನ ಅಕ್ಕ ತಂಗಿಗೂ ಹಿಂಗೆ ಆಗಿ ಕಾಮೆಂಟ್ಸ್ ಜನ ಹೇಳ್ತಾ ಇದ್ದಾರೆ ಸರ್. ಯಾರು ಸುಮ್ಮನೆ ಹೇಳೋರು. ನಮ್ಮ ಹೋರಾಟ ಡಾಕ್ಟರ್ ನಾಗೇಂದ್ರಪ್ಪ ಅವ್ರನ್ನ ಅಮರನಾಥ್ನಲ್ಲಿ ಇಡೋವರೆಗೂ ಅವರ ಈ ಹೋರಾಟ ನಿಲ್ಲಲ್ಲ. ವೈದ್ಯರನ್ನ ದೇವ್ರ ತರ ನೋಡ್ತೀವಿ, ಆದ್ರೆ ರಾಕ್ಷಸ ಪ್ರವೃತ್ತಿಯರ ವೈದ್ಯರು ಸಾಗರಕ್ಕೆ ಬೇಡ. ಹಾಗಾಗಿ ಈ ಹೋರಾಟ ನಾವ್ ಇಲ್ಲಿಗೆ ಕೊನೆಗೊಳಿಸಲ್ಲ. ಅವ್ರು ಇಲ್ಲೇನಾರ ಕೆಲಸ ಶುರು ಮಾಡಿದ್ರೆ ನಾವು ಅಲ್ಲಿ ಮುಷ್ಕರವನ್ನು ಮಾಡ್ತೇವೆ. ಸೊ ಯಾವಾಗ್ಲೂ ಅವ್ರೇನಾರ ಡ್ಯೂಟಿಗೆ ಬಂದ್ರೆ ನಾವು 100ಕ್ಕೆ 100 ಅವ್ರ ವಿರುದ್ಧ ಧರಣಿ ಮಾಡ್ತೀವಿ, ಮತ್ತೆ ಹೋರಾಟವನ್ನು ಮಾಡ್ತೀವಿ. ಅವ್ರನ್ನ ತಕ್ಷಣವೇ ಅಮಾನತ್ ಮಾಡ್ಬೇಕು ಅನ್ನೋ ಆಗ್ರಹವನ್ನು ಮಾಡ್ತೇವೆ. ಆಗ್ರಹದ ಜೊತೆನಲ್ಲಿ ಹೋರಾಟವನ್ನು ಮಾಡ್ತೇವೆ. ಈ ನಂತರದಲ್ಲಿ ಪ್ರಥಮ ಕರೆ ನನಗೆ ಮಾಡಿದ್ದಾರೆ. ನಾನು ಹೋದಾಗ ಇವರಿಗೆ ಸಮಾಧಾನ ಮಾಡಿದ್ದೀನಿ. ಅದು ಆಸ್ಪತ್ರೆ, ಅಲ್ಲಿ ದೊಂಬಿ ಇನ್ನೊಂದು ಬೇಡ, ಅಲ್ಲೊಂದು ಆಕ್ಟ್ ಇರುತ್ತೆ. ಹಾಗಾಗಿ ಇವರಿಗೆ ನಾನು ತಾಳ್ಮೆಯಿಂದ ಇದು ಮಾಡಿದ್ದೇನೆ. ಆದ್ರೆ ತಕ್ಷಣಕ್ಕೆ ನಾನು ನಾಗೇಂದ್ರಪ್ಪನವರಿಗೆ ನಾನೇ ಕಾಲ್ ಮಾಡಿದ್ದೀನಿ ಖುದ್ದಾಗಿ. ನನ್ನ ಹತ್ರ ವಾಯ್ಸ್ ರೆಕಾರ್ಡ್ ಇದೆ. ಅವರಿಗೆ ನಾನು ಈ ವಿಷಯ ತಿಳಿಸಿದಾಗ, ಸರ್ ಯಾಕೆ ಹೊಡೆದ್ರಿ ಅಂತ ಒಳ್ಳೆ ರೀತಿಯಲ್ಲೇ ಗೌರವ ಕೊಟ್ಟೆ ಅವರಿಗೆ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಾನು ಹೊಡಿಲಿಲ್ಲಪ್ಪ, ನಾವ್ಯಾಕೆ ಹೊಡಿತೀವಿ ಡಾಕ್ಟ್ರು ಅಂತ ಅವ್ರು ಹತ್ರ ಮಾತಾಡ್ತಾರೆ. ಕೊನೆ ಹಂತಕ್ಕೆ ಏನ್ ಮಾತಾಡ್ತಾರೆ ಅಂದ್ರೆ, ಹಾಗಾದ್ರೆ ಬನ್ನಿ ಸರ್, ಬಂದು ನೀವು ಕ್ಲಾರಿಫೈ ಮಾಡಿ ಅದನ್ನ ಇಲ್ಲಿ ಬಂದು ಮಾತಾಡಿ ಅಂತ ಕೇಳಿದ್ರೆ, ಅದೇ ನಾಗೇಂದ್ರಪ್ಪನವ್ರು ಏನಂತಾರೆ, ಅವೆಲ್ಲ ಮಾಡಕ್ ಆಗೋದಿಲ್ಲಪ್ಪ, ನನಗೂ ಒಂದು ಕಾನೂನು ಗೊತ್ತಿದೆ, ಏನ್ ಮಾಡ್ಕೊಡ್ರಿ ಅಂತ ಹೇಳಿ ಉಡಾಫೆ ಉತ್ತರನ ನನಗೆ ಕೊಟ್ಟಿದ್ದಾರೆ. ಅದರ ವಾಯ್ಸ್ ರೆಕಾರ್ಡ್ ಸಹಿತ ನನಗಿದೆ. ಅದಾದ ಮೇಲೆ ನಾವು ಮುಷ್ಕರವನ್ನು ಮಾಡಿದ್ವಿ. ಆ ಮುಷ್ಕರದ ಸಂದರ್ಭದಲ್ಲಿ ಸಾರ್ವಜನಿಕರು, ಅಲ್ಲಿ ಯಾರು ದಾಖಲಾಗಿದ್ರು, ಹೆರಿಗೆಗೆ ಇನ್ನೊಂದಕ್ಕೆ ದಾಖಲಾಗಿದ್ರಲ್ಲ, ಕೆಲವು ಸಾರ್ವಜನಿಕರು ಸಹ ಬಂದು ನೀವು ಮಾಡ್ತಾ ಇರೋ ಪ್ರತಿಭಟನೆ ಒಳ್ಳೇದಿದೆ, ನಮಗೂ ಕೂಡ ಇಂಥ ಶೋಷಣೆ ದೌರ್ಜನ್ಯಗಳಾಗಿದೆ ಅವರಿಂದ ಅಂತ ಹೇಳಿ ನಮ್ಮ ಆ ಮುಷ್ಕರದಲ್ಲೂ ಕೂಡ ಕೆಲವರು ಮಾತಾಡಿದ್ದು ಸಹ ನಿಮ್ಮ ವರದಿಗಾರರ ಆ ಒಂದು ಅವತ್ತಿನ ಇದರಲ್ಲಿದೆ. ಇಂಥದ್ದು ಒಂದಲ್ಲ ಎರಡಲ್ಲ, 100 ಆಗಿದೆ. ಸಾಗರ ಜನ ಮಾತ್ರ ಮೌನವಾಗಿ ಅವ್ರನ್ನ ಎದುರಿಸೋಕಾಗದೆ ಸುಮ್ಮನೆ ಕೂತಿದ್ದಾರೆ. ಕಾರಣ, ಆತ ವ್ಯಕ್ತಿ ಪ್ರಭಾವಶಾಲಿ ಇರ್ಬೋದು. ಪ್ರಭಾವಶಾಲಿ ಇದ್ದ ತಕ್ಷಣ ವೈದ್ಯ ವೃತ್ತಿಯಲ್ಲಿ ಈ ರೀತಿ ದೌರ್ಜನ್ಯ ಮಾಡಬೇಕು ಅಂತ ಏನಿಲ್ಲ. ಈ ಹಿಂದೆ ಸಸ್ಪೆಂಡ್ ಆಗಿ ಬಂದವರಲ್ವಾ, ಸಾಗರದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಅವ್ರು ಕಲಿಬೇಕಾಗಿತ್ತು. ಒಂದು, ನಾವು ಮಾಡಿದ್ದು ಈ ಹೋರಾಟ ಪ್ರಥಮ ಹೋರಾಟ ಅಂತ ಕಾಣುತ್ತೆ ಅವ್ರ ವಿರುದ್ಧ. ಈ ಹಿಂದಿನ ಹೋರಾಟಗಳೆಲ್ಲ 15 ದಿನಕ್ಕೆ ಸಂಧಾನದ ಮೂಲಕ ಮುಗಿದೋಗಿದೆ. ಇದು ಕೂಡ ಸಂಧಾನಕ್ಕೆ ಪರೋಕ್ಷವಾಗಿ ನಮಗೆ ಬಂದಿತ್ತು, ಆದ್ರೆ ನಾವು ಸ್ವೀಕಾರ ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ಸ್ವೀಕಾರ ಮಾಡಲಿಲ್ಲ. ನಮ್ಮ ಮಗುವಿನ ಅಧ್ಯಕ್ಷರು ಸಹ ಹೇಳಿದ್ರು, ಸುಧೀಂದ್ರ ಅವರು ಹೇಳಿದ್ರು, ಇದು ಯಾವುದಕ್ಕೂ ನಾವು ಕಾಂಪ್ರಮೈಸ್ ಆಗುವ ಮಾತಿಲ್ಲ ಅಂತ ಹೇಳಿ. ಹೀಗೆ ಪ್ರತಿಯೊಬ್ಬರಿಗೂ ಹೊಡಿತಾ ಇರೋದು.
ಸಂಧಾನ ಮಾಡೋದು, ಹೊಡಿತಾ ಇರೋದು, ಸಂಧಾನ ಮಾಡೋದು ಮಾಡ್ತಾ ಇದ್ರೆ ಈ ದುಂಡಾವರ್ತನೆ ಪ್ರವೃತ್ತಿ ಇದೆಯಲ್ಲ, ಇದು ರೈಸ್ ಆಗ್ತಾ ಹೋಗುತ್ತೆ ಬಿಟ್ರೆ ಇದು ಸಮಾಜದ ಹಿತದೃಷ್ಟಿಗೆ ಒಳ್ಳೇದಲ್ಲ, ರೋಗಿಗಳಿಗೂ ಒಳ್ಳೇದಲ್ಲ. ಆ ಕಾರಣದಿಂದ ದಯಮಾಡಿ ನಾವು ಕಾನೂನಾತ್ಮಕವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವೆ, ನಮಗೆ ಕಾನೂನಾತ್ಮಕವಾಗಿ ನಾವು ನ್ಯಾಯ ಅನುಭವಿಸ್ತೇವೆ. ಒಂದೊಮ್ಮೆ ನ್ಯಾಯ ಸಿಗದೆ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಮತ್ತೊಂದು ಹೋರಾಟವನ್ನ ಅದೇ ಹೆರಿಗೆ ಆಸ್ಪತ್ರೆ ಎದುರು ಮಾಡುವುದು ಮಾತ್ರ ಶತಸಿದ್ಧ. ಯಾಕೆಂದ್ರೆ ಇದು ನಮ್ಮ ಸ್ವಾರ್ಥಕ್ಕಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ, ಸಾಗರದ ಜನರ, ಸಾಗರದ ಸಮಾಜದ ಹಿತದೃಷ್ಟಿಗೆ ನಾವು ಮಾಡ್ತಾ ಇರುವ ಹೋರಾಟ ಅಂತ ಹೇಳೋಕೆ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯಮಾಡಿ ಅವರಿಗೆ ಕಾನೂನು ರೀತಿಯಾಗಿ ಕ್ರಮವನ್ನ ಜರುಗಿಸಬೇಕು ಸಂಬಂಧಪಟ್ಟ ಪ್ರಾಧಿಕಾರಗಳು ಅಂತ ಹೇಳಿ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ರಾಘವೇಂದ್ರ ಕಾಮತ್ ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.